ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಕಾರು ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಕಾರ್ ಹತ್ರ ಹೋಗಬೇಕು. ಬನ್ನಿ ಹೋಗೋಣ. ಸೊ ನಮ್ಮ ಕಾರ್ ಫುಲ್ಲು ಗಲೀಜಾಗಿದೆ ನಿಲ್ಲಿಸಿ ಮದದಿಂದ. ಸೊ ಕ್ಲೀನ್ ಮಾಡ್ತಾ ಇದ್ದಾರೆ ನವೀನ್ ಅವರು. ಕ್ಲೀನ್ ಮಾಡಿ ನೀಟಾಗೆ. ಅದಕ್ಕೆ ಹೇಳೋದು ಕವರ್ ಹಾಕಿ ನಿಲ್ಲಿಸ್ಬೇಕಿಲ್ಲಿ ಅಂತ. ನಮ್ಮೂರಿಗೆ ಹೋಗೋಕ್ಕೆ ನೈಸ್ ರೋಡ್ ತುಂಬ ಹತ್ರ ಆಗುತ್ತೆ. ಅದಕ್ಕೆ ನಾವು ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ವಿ. ನಾರ್ಮಲ್ ರೋಡಲ್ಲಿ ಹೋಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ನೈಸ್ ರೋಡಲ್ಲಿ ಹೋಗ್ತಾ ಇದ್ವಿ. ಊರಿಗೆ ರೀಚ್ ಆದ್ವಿ. ಬರೋ ರೋಡು ಮಿಸ್ ಆಯಿತು. ಇನ್ನೂ ಬೇಗನೆ ಬರಬೇಕಿತ್ತು. ಸ್ವಲ್ಪ ಲೇಟ್ ಆಯಿತು. ಸೊ ಪಾಪುನ ನಮ್ಮ ಅತ್ತಿಗೆ ಮನೇಲಿ ಬಿಟ್ಬಿಟ್ಟು ಆಮೇಲೆ ನಾವು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅವ್ನು ಇಟ್ಕೊಂಡು ಈ ಬಿಸಿಲಲ್ಲಿ ಮತ್ತೆ ಬರೋಕ್ಕೆ ಓಡಾಡೋಕ್ಕಾಗಲ್ಲ. ಅವ್ನು ಕೆಳಗಡೆನೂ ಬೇರೆ ಇಳಿಯಲ್ಲ ಅಂತಾನೆ. ಸೊ ಹಂಗಾಗಿ ನಮ್ಮ ಅಜ್ಜಿ ನಮ್ಮ ಅತ್ತಿಗೆ ಇದ್ದಾರೆ, ನೋಡ್ಕೊತಾ ಇದ್ದಾರೆ ಪಾಪುನ. ಸೊ ಇವಾಗ ನಾವು ನಮ್ಮ ಊರಿಗೆ ಬಂದ್ವಿ. ಸ್ವಲ್ಪ ಇಲ್ಲಿ ಕೆಲಸ ಇದೆ. ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು. ತುಂಬ ವರ್ಷಗಳೇ ಆಯಿತು ನಾನು ಈ ಕಡೆ ಬಂದು. ಸಿಕ್ಕಾಪಟ್ಟೆ ತುಂಬಾ ಬಿಸಿಲಿದೆ. ಸೊ ಹೋಗಿದ್ದ ಕೆಲಸ ಎಲ್ಲ ಆಯಿತು. ಒಂದು 30% ಆಗಿದೆ. ಇನ್ನೂ 70% ಮತ್ತೆ ರಿಟರ್ನ್ ಬರಬೇಕು. ಯಾವಾಗ ಬರ್ತೀವೋ ಗೊತ್ತಿಲ್ಲ. ಈಗ ಅವ್ರಿಗೆ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದೀವಿ. ಆ್ಯಂಡ್ ಇವಾಗ ಪೆಟ್ರೋಲ್ ಖಾಲಿ ಆಗಿದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಆ್ಯಂಡ್ ತುಂಬ ಹಶ್ವಾಗಿಬಿಡಿದೆ. ಅದಕ್ಕೆ ಅಡುಗೆ ಮಾಡ್ತಾಯಿದ್ದಾರೆ. ಮನೆಗೆ ಹೋಗಿ ಪಾಪುನೂ ಬಿಟ್ಟಿದ್ದೀನಿ. ಪಾಪು ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮನೆಗೆ ಹೋಗಬೇಕು. ಇಲ್ಲಿ ಡೀಸೆಲ್ ಇದೆ. ಸೊ ಪೆಟ್ರೋಲ್ಗೆ ಆ ಕಡೆ ಹೋಗಬೇಕು. ಅಲ್ಲಿದೆ ಕಾರ್ ಹೋಗ್ತಾ ಇದೆ ನೋಡಿ. ಆ ಕಡೆ ಅಂತ ನಡಿ. ಎಷ್ಟು ಹಾಕ್ಸ್ಬೇಕು? ಇಲ್ಲಿ ಬರ್ಬೇಕಾ ಅಲ್ಲೇನಾ? ಇನ್ನ ಬರ್ಬೇಕಂತೆ. ಪೆಟ್ರೋಲ್ ಹಾಕ್ಸ್ಬೇಕು. ಈಗ ಮನೆ ಕಡೆ ಹೋಗುವ. ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. 2 ನಿಮಿಷ ಆಚೆ ಹೋಗಿ ಬರೋಕ್ಕೂ ಆಗಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ. AC ಇಲ್ಲ ಅಂದರೆ ಕಾರಲ್ಲಿ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಮನೆಯವ್ರಿಗೆ AC ಹಾಕಿ ಅಂದರೆ ಆಗಲ್ಲ. ನಿನಗೆ AC ಅಂದ್ರೆ ಆಗಲ್ಲ. ಏನೋ ಮುಂಚೆಲ್ಲ ನಾನು AC-ಲೇ ಇರ್ತಿದ್ದೆ. ಬಟ್ ಇವಾಗ AC ಸ್ಮೆಲ್ ಅಂದ್ರೆ ತಲೆಯೆಲ್ಲ ಸುತ್ತಂಗಾಗುತ್ತೆ. ಸೊ ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬಿರಿಯಾನಿ ಬ್ಯಾಟಿಂಗ್ ಮಾಡಿದಾಯ್ತು. ತಿನ್ನಿಸ್ಬಿಟ್ಟು ಇನ್ನೊಂದು ಅತ್ತೆ ಮನೆಗೆ ಹೋಗ್ಬಿಟ್ಟು ಅವನು ಎತ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಡ್ತಾನೆ ಅಂತ. ಇವರೇ ನಮ್ಮ ಅಜ್ಜಿ, ಎಂಟಮ್ಮ ನಮ್ಮ ಅಜ್ಜಿ. ಅಲ್ಲ ಆಯ್ ಮಾಡು, ಆಯ್ ನಿಂಗೆ ಆಯ್ ಮಾಡು. ಅವಳು ಅನಿಕಾ. ಅನಿಕಾ ಅವನು ಎಲ್ಲೋದ್ಲು? ಇವಳು ನನ್ನ ದೊಡ್ಡ ಸೊಸೆ, ಇವಳು ನನ್ನ ಚಿಕ್ಕ ಸೊಸೆ. ಇವಳ ಹೆಸರು ಪಾವನಿ, ಇವಳ ಹೆಸರು ಅನಿಕಾ. ನಾವೆಲ್ಲ ಶ್ರಾಫಾ ಮಮ್ಮು ಅಂತ ಕರಿತೀವಿ. ಇವಳು ಪಾವನಿ, ಗುಂಗ್ರು ಕೂದು ಪಾವನಿ. ಗುಂಡಿ ಸ್ಕೂಲ್ಗೆ ಹೋಗ್ತಾ ಇದ್ದೇನೆ. ಪಾವನಿ ಎಷ್ಟನೇ ಕ್ಲಾಸು? LKG. ಹೌದಾ? ಮರ್ತೋಗ್ಬಿಟ್ಟಿದ್ಯಲ್ಲ ಪವನಿ, ನೀವು ಯಾವ KG ಹೋಗ್ತಾ ಇದೀಯಾ ಅಂತ. ಇವಾಗ ಊಟ ಮುಗಿಸಿದ್ವಿ. ಊಟ ಮುಗಿಸಿ ಇವ್ರ ಮನೆಗೆ ಹೋಗ್ತಾ ಇದ್ವಿ. ಬಿಡ್ತಾ ಇಲ್ಲ ಅವ್ರು. ನಮ್ಮ ಮನೆಗೆ ಬನ್ನಿ ಅಂತ ಇದ್ದಾರೆ. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ. ಈ ಪಿಳ್ಳೆಗಳ ನಡೀರಿ. ಸೊ ಊಟ ಎಲ್ಲ ಮುಗಿಸಿ ಮನೆಯಲ್ಲಿ ಆರಾಮಾಗಿ ನೆಮ್ಮದಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಕುಡಿದು ಕೂಡ ಸ್ವಲ್ಪ ತರಲೆ ತಮಾಷೆಗಳನ್ನೆಲ್ಲ ಮಾಡಿಕೊಂಡು ಈಗ ಮನೆಗೆ ಹೊರಟಿದ್ದೀವಿ.
ಹೋಗಿ ಬಂದ್ವಿ, ಊಟನೂ ಆಯಿತು. ಸೊ ಈಗ ಮನೆಗೆ ಹೋಗಿ ರೆಸ್ಟ್ ಮಾಡುವ ಕೆಲಸ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತ ಬೇಗ ಹೋಗ್ತಾ ಇದ್ವಿ. ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವ್ರಿಗೆ ಕೆಲಸ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ವಿಡಿಯೋನೇ ಮನೆಗೆ ಬಂದೆ. ಸೊ ತುಂಬ ಟಯರ್ಡ್ ಆಯಿತು, ಅದಕ್ಕೆ ಮುಖ ತೊಳ್ಕೊಂಡು ಇವಾಗ ಅಡುಗೆ ಮಾಡಬೇಕು. ಅಡುಗೆ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಮಾಡೋದನ್ನ ತೋರಿಸ್ತೀನಿ ಬನ್ನಿ.